ಸುಸ್ವಾಗತ ಅಂಜಲಿ ಅಂಜು ಯೂಟ್ಯೂಬ್ ಚಾನಲ್ಗೆ. ಸರ್ವರಿಗೂ ನಮಸ್ಕಾರ ಬಂಧುಗಳೇ. ಈಗ ಲೈವ್ ಮೂಲಕದಲ್ಲಿ ನಿಮಗೆ ಒಬ್ಬರದ್ದು ಜಾತಕವನ್ನು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ನಮ್ಮ ಹತ್ರ ಇರುವುದು ಪರಶರ ಹಾರಸ್ಕೋಪ್ ಕಾಣಿಸ್ತಾ ಇದೆ ನೋಡಿ. ಪರಶರ ಹಾರಸ್ಕೋಪ್ ನಮ್ಮ ಹತ್ರ ಇರೋದು ಕಾಣಿಸ್ತಾ ಇದೆಯಾ? ಓಕೆ, ಇದನ್ನು ಓಪನ್ ಮಾಡೋಣ. ಓಪನ್ ಆಯಿತು. ಒಬ್ಬರದ್ದು ಜಾತಕವನ್ನು ತೆಗೆದುಕೊಳ್ಳೋಣ. ಅವ್ರದ್ದು ಹೆಸರು ಸುಮ್ಮನೆ ವೈ ಅಂತ ಹಾಕೋಣ. ಹೆಸರು ಹೇಳಬೇಡಿ ಅಂತ ಹೇಳಿದ್ದಾರೆ. ಅವರ ಅನುಮತಿ ಇಲ್ಲದಂತೆ ನಾವು ಏನು ಮಾಡೋಕ್ಕಾಗಲ್ಲ. 5ನೇ ತಾರೀಕು 9ನೇ ತಿಂಗಳು 1984 ಅವ್ರದ್ದು ಡೇಟ್ ಆಫ್ ಬರ್ತ್. ಅವ್ರದ್ದು ಸಮಯ 3 ಗಂಟೆ. ಅವ್ರ ಪ್ಲೇಸು ಮಂಡ್ಯದಲ್ಲಿ ಜನನ ಆಗಿರುತ್ತೆ. ಇಲ್ಲಿ ಮಂಡ್ಯ ಅಂತ ಬಂತು. ಕ್ಲಿಕ್ ಮಾಡಿದೆ, ಸರಿ ಓಕೆ ಅಂತ ಕೊಟ್ಟೆ. ಇಲ್ಲಿ ಪ್ರಿಂಟ್ರು ಇಲ್ಲಿದೆ ನೋಡಿ, ಇದ್ರ ಮೇಲೆ ಬುಕ್ ಮಾಡಿದೆ. PHP 3 ಅಂತ ಪ್ಲೇಸ್ ಮಾಡಿದೆ. ಇಲ್ಲಿ ಸಂಪೂರ್ಣದ ಜಾತಕ ಪ್ರೆಸ್ ಮಾಡಿದೆ. ಇಲ್ಲಿ ಬನ್ನಿ. ಇವ್ರದ್ದು 5/9/1984 ಬುಧವಾರ ಬರ್ತದೆ. 3 ಗಂಟೆಯಲ್ಲಿ ಜನನ, ಮಂಡ್ಯದಲ್ಲಿ ಜನನ. ಹಾಗೆ ಇವ್ರದ್ದು ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ, 2ನೇ ಪಾದ ಧನುಸ್ಸು ರಾಶಿಯಾಗಿರುತ್ತದೆ. ಮನುಷ್ಯಗಣ ಆಗಿರುತ್ತದೆ. ಇವ್ರದ್ದು ಕುಂಡಲಿ ನೋಡೋದಾದರೆ ಸ್ನೇಹಿತರೆ, ಕಾಣಿಸ್ತಾ ಇದೆ ಅಂತ ತಿಳ್ಕೊತೀನಿ. ಸ್ನೇಹಿತರೆ, ಲೈವಲ್ಲಿ ನಿಮ್ಮ ಇದು ಕಾಣಿಸ್ತಾ ಇದೆ ಅಂತ ನಾವು ತಿಳ್ಕೊತೀವಿ. ನೋಡಿ ಸ್ನೇಹಿತರೆ, ಈಗ ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ಕಟಕ ಲಗ್ನ ಕಾಣಿಸ್ತಾ ಇದೆ. ಇಲ್ಲಿ ಕಟಕ ಲಗ್ನ. ಈ ಕಟಕ ಲಗ್ನದಿಂದ ಎರಡನೇ ಮನೆಯಲ್ಲಿ ಬುಧನಾಯ ವಕ್ರವಾಗಿದ್ದಾನೆ ನೋಡಿ. ಬುಧನ ಜೊತೆಯಲ್ಲಿ ಸೂರ್ಯ ಇದ್ದಾರೆ. 3ನೇ ಮನೆಯಲ್ಲಿ ಶುಕ್ರ ಇದ್ದಾರೆ. 4ನೇ ಮನೆಯಲ್ಲಿ ಶನಿ, 5ನೇ ಮನೆಯಲ್ಲಿ ಕೇತು ಕುಜ, 6ನೇ ಮನೆಯಲ್ಲಿ ಚಂದ್ರ ಗುರು, 7, 8, 9, 10, 11ನೇ ಮನೆಯಲ್ಲಿ ರಾಹು ಇದ್ದಾರೆ. ಸ್ನೇಹಿತರೆ, ಇದರದ್ದು ಫಲ ಏನು ಅಂತ ಅಂದರೆ ನೋಡಿ, ಲಗ್ನದಲ್ಲಿ ಯಾರೂ ಇಲ್ಲ. ಲಗ್ನಕ್ಕೆ 7ನೇ ಕಡೆ ದೃಷ್ಟಿ, 1, 2, 3, 4, 5, 6, 7, 7ನೇ ಮನೆಯಲ್ಲಿ ಯಾರೂ ಇಲ್ಲ. ಆದರೆ ಬುಧ ವಕ್ರವಾಗಿದ್ದಾನೆ. ಇವ್ರದ್ದು ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ತೊಂದರೆಗಳು, ಶತ್ರುಗಳಿಂದ ಎದುರಿಸಬೇಕಾಗುತ್ತದೆ. ತುಂಬ ಕಷ್ಟಪಡ್ತಾರೆ. ಕಷ್ಟಪಟ್ಟತಕ್ಕಂತಾಗಿ ಹಣ ಸಿಗೋದಿಲ್ಲ ಇವ್ರ ಕೈಗೆ. ಸೂರ್ಯ ಇದ್ದಾರೆ. ಇವರ ತಂದೆ ಇವರಿಗೆ ಒಡನಾಟ, ಪ್ರೀತಿ, ವಾತ್ಸಲ್ಯ ಕಡಿಮೆ ಇರ್ತದೆ. ಶುಕ್ರ ನೀಚ ಸ್ಥಾನದಲ್ಲಿದ್ದಾನೆ. ಶುಕ್ರ ನೀಚ ಸ್ಥಾನದಲ್ಲಿರೋದರಿಂದ ಹಣಕಾಸಲ್ಲಿಗೆ ತುಂಬ ಕಷ್ಟಪಡ್ತಾರೆ. ಹಣಕಾಸು ಎಷ್ಟೇ ಸಂಪಾದನೆ ಮಾಡಿದ್ರೂ ಉಳಿಯೋದಿಲ್ಲ, ಖರ್ಚಾಗ್ತದೆ. ಆದರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಸ್ತ್ರೀ ದೋಷ ಇವರಿಗೆ ಇದೆ. 3ನೇ ಮನೆಯಲ್ಲಿ ಶನೇಶ್ವರ. 3ನೇ ಮನೆಯಲ್ಲಿ ಶನೇಶ್ವರ ಇರೋದರಿಂದ ಮನಸ್ಸಿಗೆ ವ್ಯಾಧಿ ತರಿಸ್ತಾನೆ. ಅವರ ಶರೀರದಲ್ಲಿ ಕಷ್ಟ ತೋರಿಸ್ತಾನೆ. ಆರೋಗ್ಯದಲ್ಲಿ ತೊಂದರೆ ಕೊಡ್ತಾನೆ. 5ನೇ ಮನೆಯಲ್ಲಿ ಕೇತು ಕುಜ ಇದ್ದಾರೆ. 5ನೇ ಮನೆಯಲ್ಲಿ ಕೇತು ಕುಜ ಜೊತೆ ಕೇತು ಇರುವುದರಿಂದ ಇವರಿಗೆ ಬೇರೆಯವರಿಗೆ ಒಳ್ಳೆಯದೇ ಬಯಸ್ತಾರೆ. ಆದರೆ ಇವರ ಜೀವನದಲ್ಲಿ ಸುಖ ಜೀವನ, ಉತ್ತಮವಾದ ಜೀವನ ಇರೋದಿಲ್ಲ. ಇಲ್ಲಿ ನೋಡಿ, 1, 2, 3, 4, 5, 6ನೇ ಮನೆಯಲ್ಲಿ ಗುರು ಚಂದ್ರ ಇರೋದರಿಂದ ಇವರಿಗೆ ತುಂಬ ಗಜಕೇಶ್ವರಿ ಯೋಗ. ಆದರೆ ಯಾವುದೇ ರೀತಿಯಲ್ಲಿ ಯೋಗ ಇವರಿಗೆ ಇಲ್ಲ.
ಏಳನೇ ಮನೆಯಲ್ಲಿ ಯಾರೂ ಇಲ್ಲ. ಇವ್ರದ್ದು ಮನಸ್ಸು ಒಂದು ಬೇಗ ಮನಸ್ಸು ಕೆಡಿಸ್ಕೋತಾರೆ, ಧೈರ್ಯ ಕಳ್ಕೋತಾರೆ. ಆ ಮನಸ್ಸು ಚಂಚಲ ಇದೆ. ಯಾವ ಕೆಲಸ ಮಾಡಬೇಕು, ಯಾವ ಲೈನಲ್ಲಿ ಹೋಗಬೇಕು, ಏನು ಮಾಡಿದ್ರೆ ಅಭಿವೃದ್ಧಿ ಆಗ್ತದೆ, ನನ್ನ ಜೀವನ ಏಕೆ ಈ ಥರ ಆಯಿತು ಅಂತ ಒಂದು ಭಾವನೆಯಲ್ಲಿ ಕೊರಗ್ತಾರೆ. ಆದರೆ ಇವರು ಶಾಶ್ವತವಾದ ಒಂದು ಪರಿಹಾರ ಏನಪ್ಪ ಅಂದರೆ, ಇವರು ಹೆಚ್ಚಾಗಿ ಮನೆ ದೇವರ ಜ್ಞಾನ ಮಾಡಬೇಕು, ಮನೆ ದೇವರ ಜಪ ತಪ ಮಾಡಬೇಕು. ಹಾಗೆ ಪಿರಮಿಡ್ ಪ್ರಕಾರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜ್ಞಾನ ಮಾಡಿದ್ರೆ ಇವರ ಉತ್ತಮವಾದ ಜೀವನ ಒಳ್ಳೆಯದಾಗ್ತದೆ, ಭಗವಂತನ ಅನುಗ್ರಹದಿಂದ ಶುಭವಾಗುತ್ತದೆ ಅಂತ ಇಲ್ಲಿಗೆ ಈ ವಿಡಿಯೋವನ್ನು ಪೂರ್ಣಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸುಸ್ವಾಗತ ಅಂಜಲಿ ಅಂಜು ಯೂಟ್ಯೂಬ್ ಚಾನಲ್ಗೆ. ಸರ್ವರಿಗೂ ನಮಸ್ಕಾರ ಬಂಧುಗಳೇ. ಈಗ ಲೈವ್ ಮೂಲಕದಲ್ಲಿ ನಿಮಗೆ ಒಬ್ಬರದ್ದು ಜಾತಕವನ್ನು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ನಮ್ಮ ಹತ್ರ ಇರುವುದು ಪರಾಶರ ಹಾರಸ್ಕೋಪ್ ಕಾಣಿಸ್ತಾ ಇದೆ ನೋಡಿ. ಪರಾಶರ ಹಾರಸ್ಕೋಪ್ ನಮ್ಮ ಹತ್ರ ಇರೋದು ಕಾಣಿಸ್ತಾ ಇದೆಯಾ? ಓಕೆ, ಇದನ್ನು ಓಪನ್ ಮಾಡೋಣ. ಓಪನ್ ಆಯಿತು. ಒಬ್ಬರದ್ದು ಜಾತಕವನ್ನು ತೆಗೆದುಕೊಳ್ಳೋಣ. ಅವ್ರದ್ದು ಹೆಸರು ಸುಮ್ಮನೆ ವೈ ಅಂತ ಕಾರಣ ಹೆಸರು ಹೇಳಬೇಡಿ ಅಂತ ಹೇಳಿದ್ದಾರೆ. ಅವರ ಅನುಮತಿ ಇಲ್ಲದಂತೆ ನಾವು ಏನು ಮಾಡೋಕ್ಕಾಗಲ್ಲ. 5ನೇ ತಾರೀಕು 9ನೇ ತಿಂಗಳು 1984 ಅವ್ರದ್ದು ಡೇಟ್ ಆಫ್ ಬರ್ತ್. ಅವ್ರದ್ದು ಸಮಯ 3 ಗಂಟೆ. ಅವ್ರ ಪ್ಲೇಸು ಮಂಡ್ಯದಲ್ಲಿ ಜನನ ಆಗಿರುತ್ತೆ. ಇಲ್ಲಿ ಮಂಡ್ಯ ಅಂತ ಬಂತು, ಕ್ಲಿಕ್ ಮಾಡಿದೆ. ಸರಿ, ಓಕೆ ಅಂತ ಕೊಟ್ಟೆ. ಇಲ್ಲಿ ಪ್ರಿಂಟ್ರು ಇಲ್ಲಿದೆ ನೋಡಿ, ಇದ್ರ ಮೇಲೆ ಬುಕ್ ಮಾಡಿದೆ. PHP 3 ಅಂತ ಇದು ಮಾಡಿದೆ. ಇಲ್ಲಿ ಸಂಪೂರ್ಣದ ಜಾತಕ ಪ್ರೆಸ್ ಮಾಡಿದೆ. ಇಲ್ಲಿಗೆ ಬನ್ನಿ. ಇವ್ರದ್ದು 5/9/1984 ಬುಧವಾರ ಬರ್ತದೆ. 3 ಗಂಟೆಯಲ್ಲಿ ಜನನ, ಮಂಡ್ಯದಲ್ಲಿ ಜನನ. ಹಾಗೆ ಇವ್ರದ್ದು ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ, 2ನೇ ಪಾದ ಧನುಸ್ಸು ರಾಶಿಯಾಗಿರುತ್ತದೆ. ಮನುಷ್ಯಗಣ ಆಗಿರುತ್ತದೆ. ಇವ್ರದ್ದು ಕುಂಡಲಿ ನೋಡೋದಾದರೆ ಸ್ನೇಹಿತರೆ, ಕಾಣಿಸ್ತಾ ಇದೆ ಅಂತ ತಿಳ್ಕೊತೀನಿ. ಸ್ನೇಹಿತರೆ, ಲೈವಲ್ಲಿ ನಿಮ್ಮ ಇದು ಕಾಣಿಸ್ತಾ ಇದೆ ಅಂತ ನಾವು ತಿಳ್ಕೊತೀವಿ. ನೋಡಿ ಸ್ನೇಹಿತರೆ, ಈಗ ಕಾಣಿಸ್ತಾ ಇದೆಯಾ? ಇಲ್ಲಿ ಕಟಕ ಲಗ್ನ ಕಾಣಿಸ್ತಾ ಇದೆ. ಇಲ್ಲಿ ಕಟಕ ಲಗ್ನ. ಈ ಕಟಕ ಲಗ್ನದಿಂದ ಎರಡನೇ ಮನೆಯಲ್ಲಿ ಬುಧನಾಯ ವಕ್ರವಾಗಿದ್ದಾನೆ ನೋಡಿ. ಬುಧನ ಜೊತೆಯಲ್ಲಿ ಸೂರ್ಯ ಇದ್ದಾರೆ. 3ನೇ ಮನೆಯಲ್ಲಿ ಶುಕ್ರ ಇದ್ದಾರೆ. 4ನೇ ಮನೆಯಲ್ಲಿ ಶನಿ, 5ನೇ ಮನೆಯಲ್ಲಿ ಕೇತು ಕುಜ, 6ನೇ ಮನೆಯಲ್ಲಿ ಚಂದ್ರ ಗುರು, 7, 8, 9, 10, 11ನೇ ಮನೆಯಲ್ಲಿ ರಾಹು ಇದ್ದಾರೆ. ಸ್ನೇಹಿತರೆ, ಅದರದ್ದು ಫಲ ಏನು ಅಂತ ಅಂದರೆ ನೋಡಿ, ಲಗ್ನದಲ್ಲಿ ಯಾರೂ ಇಲ್ಲ. ಲಗ್ನಕ್ಕೆ 7ನೇ ಕಡೆ ದೃಷ್ಟಿ, 1, 2, 3, 4, 5, 6, 7, 7ನೇ ಮನೆಯಲ್ಲಿ ಯಾರೂ ಇಲ್ಲ. ಆದರೆ ಬುಧ ವಕ್ರವಾಗಿದ್ದಾನೆ. ಇವ್ರದ್ದು ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ತೊಂದರೆಗಳು, ಶತ್ರುಗಳಿಂದ ಎದುರಿಸಬೇಕಾಗುತ್ತದೆ. ತುಂಬ ಕಷ್ಟಪಡ್ತಾರೆ. ಕಷ್ಟಪಟ್ಟತಕ್ಕಂತಾಗಿ ಹಣ ಸಿಗೋದಿಲ್ಲ ಇವ್ರ ಕೈಗೆ. ಸೂರ್ಯ ಇದ್ದಾರೆ. ಇವರ ತಂದೆ ಇವರಿಗೆ ಒಡನಾಟ, ಪ್ರೀತಿ, ವಾತ್ಸಲ್ಯ ಕಡಿಮೆ ಇರ್ತದೆ. ಶುಕ್ರ ನೀಚ ಸ್ಥಾನದಲ್ಲಿದ್ದಾನೆ. ಶುಕ್ರ ನೀಚ ಸ್ಥಾನದಲ್ಲಿರೋದರಿಂದ ಹಣಕಾಸಲ್ಲಿಗೆ ತುಂಬ ಕಷ್ಟಪಡ್ತಾರೆ. ಹಣಕಾಸು ಎಷ್ಟೇ ಸಂಪಾದನೆ ಮಾಡಿದ್ರೂ ಉಳಿಯೋದಿಲ್ಲ, ಖರ್ಚಾಗ್ತದೆ. ಆದರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಸ್ತ್ರೀ ದೋಷ ಇವರಿಗೆ ಇದೆ.
ವ ಮೂರನೇ ಮನೆಯಲ್ಲಿ ಶನೀಶ್ವರ. ಮೂರನೇ ಮನೆಯಲ್ಲಿ ಶನೀಶ್ವರ ಇರೋದರಿಂದ ಮನಸ್ಸಿಗೆ ವ್ಯಾಧಿ ತರಿಸ್ತಾನೆ. ಅವರ ಶರೀರದಲ್ಲಿ ಕಷ್ಟ ತೋರಿಸ್ತಾನೆ. ಆರೋಗ್ಯದಲ್ಲಿ ತೊಂದರೆ ಕೊಡ್ತಾನೆ. 5ನೇ ಮನೆಯಲ್ಲಿ ಕೇತು ಕುಜ ಇದ್ದಾರೆ. 5ನೇ ಮನೆಯಲ್ಲಿ ಕೇತು ಕುಜದ ಜೊತೆ ಕೇತು ಇರುವುದರಿಂದ ಇವ್ರಿಗೆ ಬೇರೆಯವ್ರಿಗೆ ಒಳ್ಳೆಯದೇ ಬಯಸ್ತಾರೆ. ಆದರೆ ಇವರ ಜೀವನದಲ್ಲಿ ಸುಖವಾದ ಜೀವನ, ಉತ್ತಮವಾದ ಜೀವನ ಇರೋದಿಲ್ಲ. ಇಲ್ಲಿ ನೋಡಿ, 1 2 3 4 5 6ನೇ ಮನೆಯಲ್ಲಿ ಕುಜ ಗುರು ಚಂದ್ರ ಇರೋದರಿಂದ ಇವರಿಗೆ ತುಂಬ ಗಜಕೇಸರಿ ಯೋಗ. ಆದರೆ ಯಾವುದೇ ರೀತಿಯಲ್ಲಿ ಯೋಗ ಇವರಿಗೆ ಇಲ್ಲ. 7ನೇ ಮನೆಯಲ್ಲಿ ಯಾರೂ ಇಲ್ಲ. ಇವ್ರದ್ದು ಮನಸ್ಸು ಬೇಗ ಮನಸ್ಸು ಕೆಡಿಸ್ಕೋತಾರೆ, ಧೈರ್ಯ ಕಳ್ಕೊತಾರೆ. ಆ ಮನಸ್ಸು ಚಂಚಲ ಇದೆ. ಯಾವ ಕೆಲಸ ಮಾಡಬೇಕು, ಯಾವ ಲೈನಲ್ಲಿ ಹೋಗಬೇಕು, ಏನು ಮಾಡಿದ್ರೆ ಅಭಿವೃದ್ಧಿ ಆಗ್ತದೆ, ನನ್ನ ಜೀವನ ಏಕೆ ಈ ಥರ ಆಯಿತು ಅಂತ ಒಂದು ಭಾವನೆಯಲ್ಲಿ ಕೊರಗ್ತಾರೆ. ಆದರೆ ಇವರು ಶಾಶ್ವತವಾದ ಒಂದು ಪರಿಹಾರ ಏನಪ್ಪ ಅಂದರೆ, ಇವರು ಹೆಚ್ಚಾಗಿ ಮನೆ ದೇವರ ಜ್ಞಾನ ಮಾಡಬೇಕು, ಮನೆ ದೇವರ ಜಪ ತಪ ಮಾಡಬೇಕು. ಹಾಗೆ ಪಿರಮಿಡ್ ಪ್ರಕಾರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜ್ಞಾನ ಮಾಡಿದ್ರೆ ಇವರ ಉತ್ತಮವಾದ ಜೀವನ ಒಳ್ಳೆಯದಾಗ್ತದೆ. ಭಗವಂತನ ಅನುಗ್ರಹದಿಂದ ಶುಭವಾಗುತ್ತದೆ ಅಂತ ಇಲ್ಲಿಗೆ ಈ ವಿಡಿಯೋವನ್ನು ಪೂರ್ಣಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.